ಬ್ರದರ್ ವಾರ್ಡ್ ನಂಬರ್ ಎಷ್ಟಿದು? ವಾರ್ಡ್ ನಂಬರ್ 33. ಯಾವ ಏರಿಯಾ? ಹತ್ಕೆರೆ. ಎಷ್ಟನೇ ತಿರುವು? 3ನೇ ತಿರುವು. 3ನೇ ತಿರುವು. ಏನು ಪ್ರಾಬ್ಲಮ್ ಇದೆ ನಿಮಗೆ? ಕಳೆದ 5-6 ವರ್ಷದಿಂದ ಬಹಳ ನೀರಿನ ಸಮಸ್ಯೆ ಇದ್ದು ಹಾಂ ಇಲ್ಲಿ ಮಹಿಳೆಯರು ಕೊಡ್ಪಾನ ಇಟ್ಕೊಂಡು ಆ ರೋಡ್ ಹತ್ರ ಹೋಗ್ತಾರೆ. ಹಾಂ ಕನಿಷ್ಠ ಒಂದು 3-4 ಬೀದಿ ಬಿಟ್ಟು ಹೋಗ್ಬೇಕು. ಹಾಂ ಅಲ್ಲಿಂದ ನೀರು ತಗೊಂಡ್ಬರೋ ಪರಿಸ್ಥಿತಿ ಬಂದೈತೆ. ಹ್ಞೂ ನಗರಸಭೆ ಸದಸ್ಯರಿಗೆ ಹೇಳಿ 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 ಸಾಕಾಗ್ಬಿಟ್ಟು ಹ್ಞೂ ನಗರ ಅಧಿಕಾರಿಗಳು ಬರ್ತಾರೆ, ಹ್ಞೂ ಬಂದು ಪರಿಶೀಲಿಸ್ತಾರೆ. ಹ್ಞೂ ನಂತರ ಹೋಗಿ ಅವತ್ತಿನ ದಿನ ಮಾತ್ರ ನೀರು ಜಾಸ್ತಿ ಬಿಡ್ತಾನೆ. ಹಾಂ ಮಾರನೇ ದಿನದಿಂದ ಅದೇ ರೋಗ, ಅದೇ ಹಣೆ ಬರ. ಕಂಪ್ಲೇಂಟ್ ಕೊಟ್ಟಾಗ ಬರ್ತಾರೆ, ಬರ್ತಾರೆ, ಒಂದ್ 2-3 ದಿವಸ ಸರಿ ಆಗತ್ತೆ. ಪರಿಶೀಲಿಸ್ಕೊಂಡು ಹೋಗ್ತಾರೆ. ಹಾ ಮತ್ತೆ ಯಥಾಸ್ಥಿತಿ ಮತ್ತೆ ಅದೇ ಹಳೇದೇನಿತ್ತು ಅದೇ ಏನಿರುತ್ತೆ ಅದೇ. ಹಾ ಇಲ್ಲಿ ನೀರು ಹೋಗಲ್ಲ. ಹಾ. ಇವರೆಲ್ಲ ನಮ್ಮನೆ ಹತ್ರ ಬರ್ತಾರೆ. ಅಲ್ಲಿ ಹಾ ಈ ಕಡೆ ಬೀದಿಗೆ ಇರೋದ್ ಮನೆ, ಹಾ ಅವರೆಲ್ಲ ಕೊಡ್ಪಾನ ಇಟ್ಕೊಂಡು ನಮ್ಮನೆ ಹತ್ರ ಬರ್ತಾರೆ. ಹಾ. ಅದು ನಲ್ಲಿ ರೋಡ್ ಹತ್ತಿರಕ್ಕೆ ಇಲ್ಲ. ಹಾ ಚರಂಡಿ ಒಳಗಡೆ ನೀರು ಇರೋ ಕಾರಣಕ್ಕೆ ಹಾ ಅಲ್ಲಿ ನೀರು ಬರುತ್ತೆ. ಹಾ ಅದಕ್ಕೋಸ್ಕರ ಈ ಸಮಸ್ಯೆಯನ್ನು ಬೇಗ ಬಗೆಹರಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಮತ್ತೇನಿದೆ ನಿಮ್ಮ ಇದು ಏರಿಯಾದಲ್ಲಿ ಪ್ರಾಬ್ಲಮ್? ಚರಂಡಿಗಳು ಕ್ಲೀನ್ ಆಗ್ತಿದಾವ ಕರೆಕ್ಟ್ ಟೈಮಿಗೆ? ಚರಂಡಿಗಳದ್ದು ಸಮಸ್ಯೆ ಇದೆ. ಅಲ್ಲಿ ಬ್ಲಾಕ್ ಆಗಿರ್ತದೆ. ಹಾ ಬಂದು ಕಸ ತೆಗಿಯೋರು ಅವ್ರಿಗೆ ಹೋಗಕ್ಕಾಗಲ್ಲ, ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ನಗರಸಭೆ ಸದಸ್ಯರ ಹೆಸರೇನು? ಜಿಲಾನ್ ಪಾಷಾ. ಜಿಲಾನ್ ಪಾಷಾ ಅವ್ರ ಅಕ್ಕ, ಕಾರ್ಪೊರೇಟರ್ ಅವ್ರ ಅಕ್ಕ. ಕಾರ್ಪೊರೇಟರ್ ಇವರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅಮ್ಮ ನೀವ್ ಹೇಳಿ, ಏನ್ ತೊಂದರೆ ಆಗ್ತಿದೆ ನಿಮಗೆಲ್ಲ? क्या हो रहा है तुम्हारा प्रॉब्लम? क्या हो रहा है बोलो? ಹೋಗಿ ನೀರು ತರಬೇಕು, ಕುಡಿಯೋ ನೀರು ಸಿಗಲ್ಲ ನಮಗೆ. ಒಬ್ಬರು ಸಿಗ್ತಾರೆ, ಒಬ್ಬರಿಗೆ ಸಿಗದೇ ಇಲ್ಲ ನೀರು. ತುಂಬಾ ಸಮಸ್ಯೆ ಆಗಿದೆ ನಮಗೆ. ಎಷ್ಟು ವರ್ಷದಿಂದ ಆಗ್ತಿರೋದು ಇದು? 2-3 ವರ್ಷ ಆಯ್ತು ಸರ್. ನಮ್ಮ ನಲ್ಲಿ ಅಂತೂ ನೀರೇ ಬರ್ತಿಲ್ಲ. ಬೇರೆ ನದಿ ಹತ್ರ ಹೋಗಿ ಹಿಡಿಬೇಕು ನಾವು. ಎಲ್ಲಿಗೆ ಹೋಗಿ ತುಂಬ್ಕೊಂಡು ಬರ್ಬೇಕು ನೀವು? ಬೀದಿಗೆ ಹೋಗ್ತೀವಿ ನಾವು. ಇಲ್ಲಿಂದ ಮೇನ್ ರೋಡಿಗೆ ಹೋಗ್ಬೇಕು ನೀವು? ಹೋಗಿ ಮೋದಿ ಹತ್ರ ತುಂಬ ಬರ್ತೀವಿ. ಕೆಲವು ಸತಿ ಕೊಡ್ತಾರೆ, ಕೆಲವು ಸತಿ ನನಗೆ ನೀರು ಸಾಕಾಗಲ್ಲ ಹೋಗಿ ಅಂತ ಹೇಳ್ತಾರೆ ಅವರು. ಅವ್ರ ಜನಗಳು ನಲ್ಲಿ ಅವರೇ ಪಾಪ ಅವ್ರಿಗೆ ಬರುತ್ತಲ್ಲ, ಹಾಗಾಗಿ ಹೇಳ್ತಾರೆ. ಆಮೇಲೆ ಇವರು ಏನ್ ಹೇಳಿದ್ರು, ಯಾವ್ದು ಈ ನಲ್ಲಿನ ಏನು ಪ್ರಾಬ್ಲಮ್ ಇದೆ? ಎಲ್ಲಿಗೆ? ಇಲ್ಲಿಗೆ 4-5 ಮನೆ ಬಿಟ್ಟು ಇಲ್ಲಿ ಬರ್ಬೇಕು ನೀರಿಗೆ. ಈ ಚರಂಡಿಯಲ್ಲಿ ಹಿಡಿಬೇಕು. ಇಷ್ಟೇ ಇಟ್ಟು ಬರೋದು. ಅದರಾಗೆ 4-5 ಮನೆಯವ್ರು ಹಿಡಿತಾರೆ. ಒಂದೇ ನಲ್ಲಿಯಲ್ಲಿ 4-5 ಮನೆಯವ್ರು ಹಿಡಿತೀರಾ ನೀವು? 4-5 ಮನೆ ಹಿಡಿತಾರೆ. ಒಂದೇ ನಲ್ಲಿಗೆ 2 ಕೊಡ್ಕೊಂಡು ತಗೊಂಡೋಗ್ತಾರೆ. ನಿಮಗೆ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಇದು? ಒಂದು ನೀರಿನ ಪ್ರಾಬ್ಲಮ್, ಮತ್ತೊಂದು ಚರಂಡಿ ಕ್ಲೀನಿಂಗ್ ಇಲ್ಲ, ಸ್ವಚ್ಛತೆ ಇಲ್ಲ. ಇಲ್ಲಿ ಸ್ವಚ್ಛತೆ ಪ್ರಾಬ್ಲಮ್ ಇದೆ. ಸರಿ, ಈ ನಾವು ನೀರಿನ ಸಮಸ್ಯೆ ಮತ್ತು ಒಳಚರಂಡಿ ಕಸ ತೆಗೆಯೋ ಸಮಸ್ಯೆಗೆ ಭಾಳ ಮನವಿ ಮಾಡಿದರು. ಎಷ್ಟೋ ಮಾಡಿದ್ರು, ಬಂದು ಅಧಿಕಾರಿಗಳು ಕಿವಿಗೆ ಹಾಕೊಂತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮಹಾನಗರ ಪಾಲಿಕೆಯವರು ಬಂದು ಅದೇನು ಕೊಡಬೇಕು. ಮತ್ತು ಶಾಲೆಯ ವಿಚಾರವಾಗಲೂ ಶಾಲೆಯಲ್ಲೂ ನೀರು ಬರ್ತಾ ಇಲ್ಲ. ಆ ಶಾಲೆಗೂ ನೀರು ಬರಂಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಬರ್ತಿತ್ತು ಜಾಗ ಐತಲ್ಲ, ಇಲ್ಲಿ ನಲ್ಲಿಗೆ ಹೋಲ್ ಮಾಡಿರೋದು. ಅಲ್ಲಿಗೆ ನೀರು ಬರ್ತಿತ್ತು. ನಂತರ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಮಾಡಿದ್ರು, ಅದು ಬರ್ತಾ ಇಲ್ಲ ಅಂತ ನೀರು ಇಷ್ಟೇ ಹೇಳಿದ್ರು ಕಿವಿಗೆ ಹಾಕೊಂತ ಇಲ್ಲ. ಅಮ್ಮ ಏನ್ ಸಮಸ್ಯೆ ಆಗ್ತಿದೆ ನಿಮಗೆ ಇಲ್ಲಿ? ನೀರು ಬರ್ಬೇಕು. ಎಷ್ಟು ವರ್ಷದಿಂದ? ಮತ್ತೆ ಇದು ಚರಂಡಿ ಕ್ಲೀನಿಂಗ್ ಆಗ್ತಾ ಇದೆಯಾ? ಎಷ್ಟು ತಿಂಗಳಾಯ್ತು ಕ್ಲೀನ್ ಆಗ್ಲಿಲ್ದೆ? 3 ತಿಂಗಳಿಂದ ಒಂದ್ಸತಿನೂ ಬಂದಿಲ್ಲ. ಇಲ್ಲಿನ ಕಾರ್ಪೊರೇಟರ್ ಯಾರು? ಯಾರು ಕಾರ್ಪೊರೇಟರ್ ಯಾರು? ಜಿಲಾನ್ ಪಾಷಾ ಅವ್ರ ಸೋದರಿ. ಜಿಲಾನ್ ಪಾಷಾ ಅವ್ರ ಸೋದರಿ. ಅಣ್ಣ, ನೀರಿನ ಸಮಸ್ಯೆ ಯಾವಾಗಿಂದ ಆಗ್ತಿದೆ ನಿಮಗೆ? ಪೈಪ್ ಲೈನ್ ಯಾವಾಗ ಮಾಡ್ಕೊಡ್ರೆ ಒಂದು 2-3 ವರ್ಷದಿಂದ ಮಾಡ್ಯಾರಿದ್ದು, ಅವಾಗಿಂದ ಅದೇ ಪ್ರಾಬ್ಲಮ್. ನೀರಿನ ಪ್ರಾಬ್ಲಮ್ ನಿಮಗೆ? ಸ್ಥಳೀಯ ಅಧಿಕಾರಿಗಳಿಗೂ ಇಲ್ಲಿ ಹೋರಾಟ ಮಾಡೋರೆಲ್ಲ ಹೇಳಿದ್ರೇನು ಏನು ಇದು ಮಾಡ್ತಾ ಇಲ್ಲ? ಮತ್ತೆ ಇದು ಚರಂಡಿ ಕ್ಲೀನಿಂಗ್ ಅದೆಲ್ಲ ನಡೀತಾ ಇದೆಯಾ? ತಿಂಗಳಿಗೂ 15 ಒಂದ್ಸಲಿ ಬರ್ತಾ, ಅಷ್ಟೇನು ಕ್ಲೀನಿಂಗ್ ಇಲ್ಲ.
ನೀರ್ ಕೆಳಗಡೆ ಇದ್ರೆ ಮಾತ್ರ ಬರೋದು. ಎಲ್ಲಿ ಕೆಳಗಡೆ ಹಾಕ್ಬೇಕು? ಮನೇಲಿ ಇಟ್ಟು ಹಿಂಗೆ ಎಳಿಬೇಕು, ಬಾಯಲ್ಲಿ ಎಳ್ದು ತುಂಬಬೇಕು. ಬಾಯಲ್ಲಿ ಎಳ್ದಿ ಹಿಂಗೆ ಎಳ್ದು ಹಾ ತುಂಬಬೇಕು ಹಿಂಗೆ. ಚರಂಡಿಗೆ ಹಾಕಿ ತುಂಬಬೇಕು.